ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಅಮ್ಮು ಮದುವೆ ಮಾತುಕತೆ ನಡೀತಾ ಇರುತ್ತೆ. ಅಮ್ಮು ಮದುವೆಗೆ ಮನೆಯಲ್ಲಿ ತಯಾರಿ ಆಗ್ತಾ ಇರುತ್ತೆ. ಇನ್ನು ಗಿರಿಜಾ ರಂಗೋಲಿ ಹಾಕ್ತಾ ಇರ್ತಾಳೆ. ಆವಾಗ ನೋಡ್ತಾಳೆ ಅವಳು, ಅಲ್ಲ ಈ ಮನೇಲಿ ಏನಾಗ್ತಿದೆ? ಏನಾದರೂ ಫಂಕ್ಷನಾ? ಇಲ್ಲ ಅಲ್ವಾ, ಹಬ್ಬನೂ ಏನೂ ಇಲ್ಲ. ಹಾಗಿರುವಾಗ ಏನು ಎಲ್ಲ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಇಲ್ಲಿ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿ ಹೂವು ತಕೊಂಡು ಹೋಗಲಿಕ್ಕೆ ಒಬ್ಬ ಬರ್ತಾನೆ. ಆವಾಗ ಕೇಳ್ತಾಳೆ, ಅಣ್ಣ ಇಲ್ಲಿ ಏನಾಗ್ತಾ ಇದೆ? ಏನು ಆವಾಗದಿಂದ ಹೂವು ಹಣ್ಣು ಎಲ್ಲ ಅಲಂಕಾರ ಎಲ್ಲ ಮಾಡ್ತಿದ್ದಾರಲ್ಲ, ಏನಾಗ್ತಿದೆ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅಯ್ಯೋ ಗೊತ್ತಿಲ್ವಾ, ಇವತ್ತು ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಮೂಲ್ಯ ಅವರ ನೋಡೋಕೆ ಅಂತ ಹೇಳ್ತಾನೆ. ಆಗ ಗಿರಿಜಂಗೆ ತುಂಬಾ ಖುಷಿ ಆಗುತ್ತೆ. ಹಬ್ಬ ಅಂತೂ ಇಂತೂ ಇದೊಂದು ಸಂಬಂಧ ಬರ್ತಿದೆ ನಮ್ಮ ಅಮ್ಮಗೆ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಬರ್ತಾರೆ. ಬಂದು ಅವ್ರು ಹೇಳ್ತಾರೆ, ನೀನು ಯಾರ ಜೊತೆ ಮಾತಾಡ್ತಿದ್ದೀಯ, ಮೊದಲು ಹೋಗಿ ಹೂ ಕಟ್ಟು, ನಿನ್ನ ಕೆಲಸ ಮಾಡ್ಕೊ ಅಂತ ಹೇಳಿ ಅವನಿಗೆ ಬೈತಾರೆ. ಆವಾಗ ಗಿರಿಜಾ ಅವರನ್ನು ನೋಡಿ ವಾಪಸ್ ಹೋಗ್ತಾಳೆ. ಹೋಗುವಾಗ ಕರೀತಾರೆ, ಇಲ್ಲಿ ನೋಡಿ ಅಂತ ಹೇಳ್ತಾಳೆ. ಆವಾಗ ಗಿರಿಜಂಗೆ ತುಂಬ ಖುಷಿಯಾಗುತ್ತೆ, ನಂತರ ಮಾತಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಅವಳು ಅಣ್ಣ ಅಂತ ಹೇಳಿಕ್ಕೆ ಹೋಗುವಾಗ ಹೇಳ್ತಾಳೆ, ಅಣ್ಣ ಅಂತ ಕರಿಬೇಡ, ಆ ಕರೆಯೋ ಯೋಗ್ಯತೆ ನಿಂಗಿಲ್ಲ. ನೋಡು, ಹೋದ ಸಲ ಪೈಪ್ ಒಡೆದೋಯ್ತು ಹಾಗೆ ಹೀಗೆ ಅಂತ ಹೇಳಿ ನಿನ್ನ ಗಂಡ ಬಂದು ಸಂಬಂಧ ಹಾಳು ಮಾಡ್ದ. ಈ ಸಲ ಏನಾದರೂ ಮಾಡಬೇಕಲ್ವಾ? ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡಿ, ಈ ಸಲ ನಿಮ್ಮನೆ ಉಸಿರು ಕೂಡ ನಮ್ಮನೆಗೆ ಬರಬಾರ್ದು. ನಿಮ್ಮನೆಯವ್ರ ಕಡೆಯಿಂದ ನಮ್ಮನೆಗೆ ಒಂಚೂರು ಕೂಡ ತೊಂದರೆ ಆಗಬಾರ್ದು. ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡಿಬೇಕು. ಅವರು ಹುಡುಗನ ಮನೆಯವ್ರು ಬಂದು ಹೋಗೋ ತನಕ ನಿಮ್ಮನೆಯವ್ರು ನಮ್ಮನೆ ಹತ್ರ ಕಾಲು ಕೂಡ ಇಡಬಾರ್ದು. ನೆನಪಿಟ್ಕೊ, ಹೋಗಿ ನಿನ್ನ ಗಂಡನಿಗೆ ಹೇಳ ಅಂತ ಹೇಳಿ ಕಳಿಸ್ತಾರೆ. ಇನ್ನು ನಂದಕುಮಾರ್ ಅಂಗಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರ್ತಾನೆ. ಆವಾಗ ಗಿರಿಜಾ ಬಂದು ಹೇಳ್ತಾಳೆ, ರೀ ಏನು ಗೊತ್ತಾ, ಇವತ್ತು ನಮ್ಮ ಅಮ್ಮಗೆ ಸಂಬಂಧ ನೋಡಿದಾರಿ, ಇವತ್ತು ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಅಲ್ಲ, ಹೋದ್ಸಲ ನಮ್ಮಿಂದ ಆ ಸಂಬಂಧ ಹೋಯ್ತು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು, ಜಗಳಕ್ಕೆ ಬಂದರು. ಈ ಸಲ ಹಾಗೇನೂ ಆಗೋದು ಬೇಡ ರೀ. ಈ ಸಲ ಅವ್ರ ಪಾಡಿಗೆ ಅವ್ರಿರ್ಲಿ, ನಾವೇನು ಹೋಗಿ ಅವರಿಗೆ ತೊಂದರೆ ಕೊಡೋದು ಬೇಡ ರೀ ಅಂತ ಹೇಳ್ತಾಳೆ. ಆಗ ನಂದಕುಮಾರ್ ಹೇಳ್ತಾರೆ, ಅಲ್ಲ ಗಿರಿಜಾ, ಯಾಕೆ ಈ ರೀತಿ ಹೇಳ್ತಾ ಇದೆಯಾ? ನೀನು ಹೇಳ್ತಿರೋದು ನೋಡಿದ್ರೆ ನಾನು ಬೇಕಂತ ಹೋಗಿ ಹೋದ್ಸಲ ಗಲಾಟೆ ಮಾಡಿದೆ ಅಂತ ಹೇಳ್ತಿದ್ಯಲ್ವಾ? ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಹುಡುಗನ ಕಡೆಯವ್ರು ಬಂದಿದ್ದಾರೆ ಅಂತ ಹೇಳಿ. ಅದು ಅಕಸ್ಮಾತ್ ಆಗಿರೋ ಗಲಾಟೆ. ಅಮೂಲ್ಯಂಗೆ ಒಳ್ಳೆ ಸಂಬಂಧ ಬಂದರೆ ನನಗೂ ಕೂಡ ಖುಷಿಯೇ ಅಲ್ವಾ? ಒಳ್ಳೆ ಹೆಣ್ಮಗಳು, ಅವಳಿಗೆ ಒಳ್ಳೆ ಸಂಬಂಧನೇ ಬರಲಿ ಅಂತ ಹೇಳ್ತಾನೆ. ಇನ್ನು ಗಿರಿಜಾ ಹೇಳ್ತಾಳೆ, ಹೌದು ರೀ, ಹೋದ ಸಲ ಹುಡುಗ ನೋಡಲಿಕ್ಕೆ ಬಂದಿದ್ರು, ಆ ಸಂಬಂಧ ನಿಂತು ಹೋಗೋಕೆ ನಾವೇ ಕಾರಣ ಆದ್ವಿ. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಗೊತ್ತಿಲ್ಲ, ಆದರೆ ನಮ್ಮಿಂದನೇ ಆ ಸಂಬಂಧ ನಿಂತೋಗಿದೆ ಅಂತ ಹೇಳ್ಕೊಂಡು ಆ ಮನೆಯವ್ರು ತಿಳ್ಕೊಂಡಿದ್ದಾರೆ. ಆದರೆ ಈ ಸಲ ಹಾಗೇನೂ ಆಗೋದು ಬೇಡ ರೀ, ನಮ್ಮಷ್ಟಕ್ಕೆ ನಾವು ಇದ್ದು ಬಿಡೋಣ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾನೆ, ಆಯಿತು, ಮೊದಲು ಹೋಗಿ ಮನೆಯವ್ರು ಎಲ್ರಿಗೂ ಹೇಳು, ಹಾಗೆ ನಿನ್ನ ಮಗ ಇದನ್ನಲ್ಲ ಆ ಕೋತಿ ವಲ್ಲಭ, ಅವನಿಗೆ ಹೇಳು, ಅವ್ನು ಬೇಕಾದರೆ ಜಗಳಕ್ಕೆ ನಿಂತು ಬಿಡ್ತಾನೆ ಅಯೋಗ್ಯ, ಅವನ ಹತ್ರ ಮೊದಲು ಹೋಗಿ ಇದನ್ನು ಹೇಳು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಅಮ್ಮು ರೆಡಿ ಆಗ್ತಾನೆ ಇರಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆವಾಗ ಅಲ್ಲಿ ಅವಳ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಬರ್ತಾಳೆ. ಬಂದು ಕೇಳ್ತಾರೆ, ಅಲ್ಲ ಅಮ್ಮು, ಇದೇನು ಇನ್ನೇನು ಹುಡುಗನ ಮನೆಯವ್ರು ಬರೋ ಹೊತ್ತಾಯಿತು, ನೀನು ನೋಡಿದರೆ ರೆಡಿಯೇ ಆಗಲಿಲ್ಲ ಅಲ್ವಾ? ಯಾಕಮ್ಮು ಸಪ್ಪೆ ಆಗಿದೆಯಾ ಹೇಳು? ನಾನು ಕೂಡ ನೋಡ್ತಾ ಇದ್ದೆ ನಿನ್ನೆಯಿಂದ, ಭಾವ ನಿನ್ನ ಮದುವೆ ಫಿಕ್ಸ್ ಮಾಡಿದ ಟೈಮಿಂದನೂ ನೀನು ಒಂಥರ ಸೈಲೆಂಟಲ್ಲಿದೆಯಾ, ಏನಾಯ್ತಮ್ಮು ಅಂತ ಹೇಳ್ತಾಳೆ. ಆಗ ಇಂದಿರಾ ಹೇಳ್ತಾಳೆ, ನೋಡು, ಹೋಗಿ ಡೋರ್ ಲಾಕ್ ಮಾಡು ಅಂತ ಹೇಳಿ ಜ್ಯೋತಿಗೆ ಹೇಳ್ತಾಳೆ. ಆವಾಗ ಜ್ಯೋತಿ ಡೋರ್ ಲಾಕ್ ಮಾಡ್ತಾಳೆ. ಇನ್ನು ಇಂದಿರಾ ಹೇಳ್ತಾಳೆ, ಅಮ್ಮು ನಿಜ ಹೇಳು, ನಾನು ನಿನ್ನ ಚಿಕ್ಕಮ್ಮ ಅಲ್ವಾ, ಹೇಳು, ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ? ನಿಂಗೆ ಈ ಮದುವೆ ಇಷ್ಟ ಇದೆಯಾ? ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಹೇಳಮ್ಮು. ನೋಡು, ನೀನು ಬೇರೆ ಅಲ್ಲ ನನಗೆ, ಜ್ಯೋತಿ ಬೇರೆ ಅಲ್ಲ, ನೀನು ನನ್ನ ಮಗಳ ಥರನೇ, ಹೇಳಮ್ಮು. ನೋಡು, ಜ್ಯೋತಿ ಇದ್ದಾಳಂತ ಹೆದರ್ಬೇಡ, ಅವಳೇನು ಅಂದ್ಕೊಳ್ಳಲ್ಲ, ಅವಳು ನಿನ್ನ ತಂಗಿ ಕಣೆ, ಅವಳು ನಿಂಗೆ ಸಪೋರ್ಟ್ ಮಾಡ್ತಾಳೆ, ಹೇಳಮ್ಮು, ಏನಾದರೂ ಇದೆಯಾ? ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ? ಹೇಳಮ್ಮು ಅಂತ ಹೇಳಿ ಬ್ರೈನ್ ವಾಶ್ ಮಾಡಿ ಅವಳ ಬಾಯಿ ಬಿಡಿಸ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾಳೆ. ಇನ್ನು ಅಮ್ಮು ಹೇಳ್ತಾಳೆ, ಚಿಕ್ಕಮ್ಮ ಚಿಕ್ಕಮ್ಮ ಅದು ಅಂತ ಹೇಳುವಷ್ಟರಲ್ಲಿ ಅಮ್ಮ ಬರ್ತಾರೆ ಅವಳದ್ದು. ಏನಿಂದಿರಾ, ಏನು ಮಾಡ್ತಿದ್ದೀರಾ ಇಲ್ಲಿ? ಅಲ್ಲಿ ನೋಡಿದ್ರೆ ಹುಡುಗನ ಕಡೆಯವ್ರು ಬರೋ ಟೈಮ್ ಆಯಿತು, ನೀವು ನೋಡಿದ್ರೆ ಇಲ್ಲಿ ಮಾತಾಡ್ತಿದ್ದೀರಲ್ವಾ? ಅಮ್ಮು, ನೀನೆಂತ ಇಷ್ಟೊತ್ತಾಯ್ತು ಇನ್ನೂ ರೆಡಿ ಆಗಲಿಲ್ಲ? ಮೊದಲು ಸೀರೆ ಉಟ್ಕೋಬೇಕು ನೀನು, ಹೋಗು ಹೋಗು, ಮೊದಲು ಸೀರೆ ಉಟ್ಕೋ ಅಂತ ಹೇಳಿ ಇಂದಿರನ್ ಹೊರಗೆ ಕಳಿಸ್ತಾಳೆ. ನೋಡಿ ಇಂದಿರಾ, ಹೋಗು, ಅಲ್ಲಿ ಹುಡುಗನ ಮನೆ ಬರೋ ಹೊತ್ತಾಯಿತು, ಮೊದಲು ಹೋಗಿ ಅವರಿಗೆ ಹಣ್ಣು ಹೂ ಎಲ್ಲ ರೆಡಿ ಮಾಡು ಅಂತ ಹೇಳಿ ಇಂದಿರನ್ನ ಹೊರಗೆ ಕಳಿಸ್ತಾರೆ ರೂಮಿಂದ. ಇನ್ನು ಅಮ್ಮಗೆ ಅವ್ರ ಅಮ್ಮ ರೆಡಿ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ವಲ್ಲಭ ನಿಂತ್ಕೊಂಡಿರ್ತಾನೆ ಸುಮ್ಮನೆ. ಆವಾಗ ಅಲ್ಲಿಗೆ ಅವ್ರ ಅತ್ತಿಗೆ ಬರ್ತಾಳೆ. ಮೀನಾ ಬಂದು ಹೇಳ್ತಾಳೆ, ವಲ್ಲಭ ಏನು ಗೊತ್ತಾ, ಅಮೂಲ್ಯ ಹೇಗಿದ್ದಾಳೆ ಅಂತ ಕೇಳ್ತಾರೆ. ಆಗ ವಲ್ಲಭ ಹೇಳ್ತಾನೆ, ಅತ್ತಿಗೆ ಅವಳು ಹೇಗಿರ್ತಾಳೆ, ಒಂದು ಕುಕ್ಕರ್ ಅನ್ನ ಮಾಡಿ ಅದಕ್ಕೆ
ಅವ್ರ ಅಪ್ಪ ಕೊಟ್ಟಿರೋ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂದು ಗಡದ್ದಾಗಿ ಮಲ್ಕೊಂಡಿರ್ತಾಳೆ ಅಷ್ಟೇ, ಅವಳಿಗೇನು ಬಂದಿದೆ ಅಂತ ಹೇಳ್ತಾನೆ. ಆವಾಗ ಮೀನಾ ಹೇಳ್ತಾಳೆ, ಅಯ್ಯೋ ವಲ್ಲಭ, ನಾನು ಅದು ಹೇಳಿದಲ್ಲ ಕಣೋ, ಅವಳಿಗೆ ಆ ಹುಡುಗನ ಬಗ್ಗೆ ಕೇಳಿದ್ಯಾ, ನಾ ಮೊನ್ನೆ ಅವಳಿಗೆ ಹೇಳಿದೆ, ಆದರೆ ಅವಳು ನನ್ನ ಜೊತೆನೇ ರೂಢಾಗಿ ಮಾತಾಡ್ಬಿಟ್ಲು ಕಣೋ ಅಂತ ಹೇಳ್ತಾಳೆ. ಆಗ ವಲ್ಲಭ ಹೇಳ್ತಾನೆ, ಏನು, ನನ್ನ ಅತ್ತಿಗೆಗೆ ರೂಢಾಗಿ ಮಾತಾಡಿದ್ಲಾ ಆ ಕೋತಿ, ಆ ಎಮ್ಮೆ, ಮಾಡಿಸ್ತೇನೆ ತಡಿ, ಅವಳಿಗೆ ಇವಾಗಲೂ ಅವಳಿಗೆ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಅಯ್ಯೋ ವಲ್ಲಭ, ಸ್ವಲ್ಪ ತಡಿಯೋ, ನಾನು ಹೇಳೋದನ್ನು ಕೇಳು, ಅವಳು ನನ್ನ ಜೊತೆ ರೂಢಾಗಿ ಮಾತಾಡಿದ್ಲು ಅಂತ ಹೇಳೋಕೆ ನಾನು ಬರಲಿಲ್ಲ. ಅವಳು ಮಾತಾಡೋವಾಗ ನಂಗೆ ಅರ್ಥ ಆಯಿತು, ಅವಳಿಗೆ ಆ ಹುಡುಗನ ಮೇಲೆ ಇನ್ನೂ ಪ್ರೀತಿ ಹಾಗೇ ಇದೆ ಅಂತ. ಆ ಹುಡುಗನ ಅವಳು ತಪ್ಪು ತಿಳ್ಕೊಂಡಿದ್ದಾಳೆ, ಅವನು ಒಳ್ಳೆಯವನಂತ ಅಂದ್ಕೊಂಡಿದ್ದಾಳೆ, ಆದರೆ ಅವನು ಒಳ್ಳೆಯವನಲ್ಲ. ವಲ್ಲಭ ನೋಡು, ಹೇಗಾದರೂ ಮಾಡಿ ಅವಳಿಗೆ ಈ ವಿಷಯ ನೀನು ಅರ್ಥ ಮಾಡ್ಬೇಕು ವಲ್ಲಭ, ಅವಳಿಗೆ ಈ ವಿಷಯನ ಹೇಳಬೇಕು, ಅಮ್ಮು ಪಾಪ ಕಣೋ, ಅವಳಿಗೇನು ಗೊತ್ತಾಗಲ್ಲ, ಅವಳು ಮುಗ್ದೆ ಕಣೋ ಅಂತ ಹೇಳ್ತಾಳೆ. ಆಗ ವಲ್ಲಭ ಹೇಳ್ತಾನೆ, ನೋಡಿ ಅತ್ತಿಗೆ, ಎಲ್ಲನೂ ಟೈಮ್ ಬಂದಾಗ ಗೊತ್ತಾಗುತ್ತೆ, ಎಲ್ಲ ಅವಳಿಗೆ ಗೊತ್ತಾಗುತ್ತೆ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಥರ ಯಾವಾಗಲಾದರೂ ಹೊರಗೆ ಬಂದೇ ಬರುತ್ತೆ, ಬೆಂಕಿ ಆಗೇ ಆಗುತ್ತೆ. ಅದೇ ರೀತಿ ಅಮ್ಮಗೆ ಸತ್ಯ ಅರ್ಥ ಆಗುತ್ತೆ ಅತ್ತಿಗೆ, ನೀವು ಬಿಡಿ, ನೀವು ಅವಳಿಗೆ ಇಷ್ಟು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ತಿದ್ದೀರಲ್ವಾ, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಅಮ್ಮು ನೋಡಲಿಕ್ಕೆ ಹುಡುಗನ ಮನೆಯವರೆಲ್ಲರೂ ಬಂದಿರ್ತಾರೆ. ಅವರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಇನ್ನು ರವಿ, ಚಂದ್ರಕಾಂತ ಮತ್ತು ಸೂರ್ಯಕಾಂತ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಆ ಹುಡುಗ ಹೇಳ್ತಾನೆ, ನನಗೆ ಅಮೂಲ್ಯರು ಒಪ್ಪಿಗೆ ಆಗಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಅವ್ರ ಮನೆಯವರು ಹೇಳ್ತಾರೆ, ಹೌದು ನನಗೂ ಒಪ್ಪಿಗೆ ಆಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅಮ್ಮು ಮಾತಾಡ್ತಾನೆ ಇರಲ್ಲ. ಇನ್ನು ಆ ಹುಡುಗ ಹೇಳ್ತಾರೆ, ನಮಗೆಲ್ಲ ಒಪ್ಪಿಗೆ ಆಗಿದ್ದಾರೆ, ಆದರೆ ನೀವು ಒಂದ್ಸಲ ಅಮೂಲ್ಯ ಹತ್ರ ಕೇಳಬೇಕಿತ್ತು ಅಂತ ಹೇಳ್ತಾನೆ. ಆಗ ಚಂದ್ರಕಾಂತ ಸೂರ್ಯಕಾಂತ ಹೇಳ್ತಾನೆ, ಅವಳು ನನ್ನ ಮಗಳು, ಅವಳಿಗೆ ಒಪ್ಪಿಗೆ ಆಗೇ ಆಗುತ್ತೆ ಅಂತ ಹೇಳ್ತಾನೆ ಸೂರ್ಯಕಾಂತ. ಆವಾಗ ಆ ಹುಡುಗ ಹೇಳ್ತಾನೆ, ಅಲ್ಲ, ಅವಳು ನಿಮ್ಮ ಮಗಳೇ ಆಗಿರ್ಬೋದು, ನಿಮಗೆ ತುಂಬಾ ಗೌರವ ಕೊಟ್ಟಿರ್ಬೋದು, ಆದರೆ ಅವಳಿಗೆ ಅವಳದೇ ಆದ ಜೀವನ ಇದೆ, ಒಂದ್ಸಲ ಅವಳ ಹತ್ರ ಕೇಳಿ, ಅವಳಿಗೆ ಇಷ್ಟ ಆದರೆ ಅವಳು ಹೇಳಲಿ, ಅವಳು ಒಂದು ಬಾಯಿ ಬಿಟ್ಟು ಹೇಳಲಿ ಅಂತ ಹೇಳ್ತಾನೆ ಆ ಹುಡುಗ. ಆಗ ಸೂರ್ಯಕಾಂತ್ ಹೇಳ್ತಾನೆ, ಅಮ್ಮು ಕೇಳ್ತಿದಾರಲ್ಲ ಹೇಳು ಅಂತ ಹೇಳ್ತಾನೆ. ಆದರೆ ಅಮೂಲ್ಯ ಏನು ಮಾತಾಡ್ತಾನೆ ಇರಲ್ಲ, ಅವಳಿಗೆ ಮದುವೆ ನಿಂತೋದ್ರೆ ಸಾಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಆವಾಗ ಇಂದ್ರ ಹೇಳ್ತಾಳೆ, ಅಯ್ಯೋ ನೀವ್ಯಾಕೆ ಟೆನ್ಷನ್ ಮಾಡ್ತಿದ್ದೀರಾ, ಅವಳು ಸೈಲೆಂಟ್ ಆಗಿದ್ದಾಳೆ ಅಲ್ವಾ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ವಾ, ಅವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಇನ್ನು ಹುಡುಗನ ಮನೆಯವ್ರು ಹೇಳ್ತಾರೆ, ಆಯಿತು, ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡೋಣ, ಮತ್ತು ಅವನಿಗೆ ಅಮೆರಿಕಕ್ಕೆ ಹೋಗೋಕ್ಕಿದೆ, 6 ತಿಂಗಳಾದಮೇಲೆ ಬಂಧನ್ ಮದುವೆ ಆಗ್ತಾನೆ ಅಂತ ಹೇಳ್ತಾರೆ. ಅದು ಸೂರ್ಯಕಾಂತಿಗೆ ಯಾಕೋ ಇಷ್ಟ ಆಗ್ತಿರಲ್ಲ. ಅವನು ಹೇಳ್ತಾನೆ, ಅಂದರೆ 6 ತಿಂಗಳು ಬಿಟ್ಟು ಮದುವೆ ಆಗೋದಾ, ನೋಡಿ ನಾನೊಂದು ಹೇಳ್ತೇನೆ, ಹೆಣ್ಣೆತ್ತವರಾಗಿ ನಮಗೂ ಕಷ್ಟ ಆಗುತ್ತೆ, ಅಷ್ಟು ಟೈಮ್ ಕಾಯ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಹುಡುಗನ ಮನೆಯವ್ರು ಹೇಳ್ತಾರೆ, ಹೌದಾ, ಹಾಗಾದರೆ ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಹುಡುಗನ ಅಮ್ಮ ಹೇಳ್ತಾರೆ, ಆಯಿತು, ಒಂದು ಕೆಲಸ ಮಾಡೋಣ, ಇವಾಗ ನಾವು ಏನೂ ಮಾಡೋದೇ ಬೇಡ, ಸಂಬಂಧ ಗಟ್ಟಿ ಮಾಡೋಣ, ಆನಂತರ ಅವ್ನು ಅಮೆರಿಕಕ್ಕೆ ಹೋಗಿ ಬರಲಿ, ಆವಾಗಲೇ ಎಂಗೇಜ್ಮೆಂಟ್ ಮದುವೆ ಮಾಡೋಣ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಹೇಳ್ತಾನೆ, ಹೌದಾ, ಇದು ನಂಗೆ ಯಾಕೋ ಒಪ್ಪಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಸೂರ್ಯಕಾಂತ್ ಹೇಳ್ತಾನೆ, ನೋಡಿ ನಿಮ್ಗೇನು ಅಂದ್ಕೊಳ್ಳಿಲ್ಲ ಅಂದರೆ ನಾವು ನೆಕ್ಸ್ಟ್ ವಾರನೇ ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾರೆ. ಆಗ ಹುಡುಗರ ಮನೆಯವರಿಗೆ ಖುಷಿ ಆಗುತ್ತೆ, ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ. ಇನ್ನು ಅಮ್ಮಗೆ ತುಂಬಾ ಟೆನ್ಷನ್ ಆಗುತ್ತೆ, ಏನು ಹೇಳ್ತಿದ್ದಾರೆ ಅವರು, ಇನ್ನೊಂದು ವಾರದಲ್ಲಿ ಮದುವೆನ ನಂದು, ದೇವ್ರೇ ನಾನು ಏನು ಮಾಡಲಿ ಅನ್ಕೊಂಡು ತುಂಬಾ ಟೆನ್ಷನ್ ಪಡ್ಕೊಳ್ತಾ ಇರ್ತಾಳೆ. ಇನ್ನು ಚಂದ್ರಕಾಂತ್ ಹೇಳ್ತಾನೆ, ನೋಡು, ಮೊದಲು ಪುರೋಹಿತರಿಗೆ ಕಾಲ್ ಮಾಡಿ ಬರೋಕೆ ಹೇಳು ಅಂತ ಹೇಳ್ತಾನೆ. ಇನ್ನು ಪುರೋಹಿತಿಗೆ ಕಾಲ್ ಮಾಡ್ತಾರೆ. ಇನ್ನು ಈ ಕಡೆ ನಂದ ಬರ್ತಾನೆ ಮನೆಗೆ ಬಂದು ಹೇಳ್ತಾನೆ, ನೋಡಿ ಮಾಧವನಿಗೆ ನಿನ್ನೊಂದು ಸಂಬಂಧ ಹುಡುಕಿದ್ರಲ್ಲ, ಅದು ತುಂಬ ಚೆನ್ನಾಗಿದೆ, ನಾ ಹುಡುಗಿ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದೆ, ನಾಳೆನೇ ನಾವು ಹುಡುಗಿ ನೋಡೋಕೆ ಹೋಗ್ತಿರೋದು ಅಂತ ಹೇಳ್ತಾನೆ. ಮನೆಯವರೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಆದರೆ ಮಾಧವ ತುಂಬ ಬೇಜಾರಲ್ಲಿ ಇರ್ತಾನೆ. ಇನ್ನು ಮೀನಾ ಹೇಳ್ತಾಳೆ, ಬಾಬಾ ಹಾಗಾದರೆ ಪಾರ್ಟಿ ಕೊಡಿಸ್ಬೇಕು ಅಂತ ಹೇಳ್ತಾರೆ. ರಕ್ಷಣಾ ಹೇಳ್ತಾಳೆ, ಹೌದು ಅಣ್ಣ, ನಂಗೆ ಪಾರ್ಟಿ ಬೇಕೇ ಬೇಕು ಅಂತ ಹೇಳ್ತಾನೆ. ಇನ್ನು ಸುಂದರ ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ಮಾಧವ ಮಾತ್ರ ತುಂಬ ಬೇಜಾರಲ್ಲಿ ಇರ್ತಾನೆ. ಇನ್ನು ಅವನು ಒಬ್ಬನೇ ನಿಂತ್ಕೊಂಡಿರ್ತಾನೆ ಮನೆಯಿಂದ ಹೊರಗೋಗಿ. ಆವಾಗ ವಲ್ಲಭ ಬರ್ತಾನೆ, ಏನಣ್ಣ ಈ ರೀತಿ ನಿಂತಿದ್ಯಾ, ಒಳ್ಳೆ ದೇವದಾಸ ಥರ ನಿಂತಿದ್ಯಲ್ಲ, ಏನಾಯಿತು, ನಿನ್ನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳ್ಕೊಂಡು ಎಲ್ಲರೂ ಖುಷಿ ಆಗ್ತಿದ್ದಾರೆ, ನಾಳೆ ಬೇರೆ ಹುಡುಗಿ ನೋಡೋಕೆ ಹೋಗೋದು, ನೀನು ನೋಡಿದ್ರೆ ಈ ರೀತಿ ಟೆನ್ಷನಲ್ಲಿ ಇದೆಯಲ್ಲ, ಅದು ಬೇಜಾರು ಮಾಡ್ಕೊಂಡಿದ್ಯಾ, ಏನಾಯಿತು, ಸಪ್ಪೆ ಮೊರೆ ಯಾಕೆ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾನೆ ವಲ್ಲಭ. ಆಗ ಮಾಧವ ಹೇಳ್ತಾನೆ, ಏನು ಮಾಡಲಿ ಚಿಕ್ಕು, ನಂಗೆ ಒಂದು ಅರ್ಥ ಆಗ್ತಿಲ್ಲ, ನನಗೆ ಆ ಹುಡುಗಿನ ಮದುವೆ ಆಗೋದು ಏನು ಕಷ್ಟ ಇಲ್ಲ, ಆದರೆ ಅವಳು ಯಾವ ರೀತಿ ಇರ್ತಾಳೋ, ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ದಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಮನೆಯವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ನಮ್ಮ ಮನೆಯವರನ್ನು ಅರ್ಥ ಮಾಡ್ಕೊಳ್ಬೇಕು, ನಂಗೆ ಅದೇ ಹೆದರಿಕೆ ಆಗ್ತಿದೆ ಕಣೋ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಬರೋ ಹುಡುಗಿ ಹೇಗಿರ್ತಾಳೋ, ನಮ್ಮ ಮನೆಗೆ ಹೊಂದ್ಕೊಳ್ತಾಳೋ, ಒಂದು ಅರ್ಥ ಆಗ್ತಿಲ್ಲ ಕಣೋ ಅಂತ ಹೇಳ್ತಾನೆ. ಆಗ ವಲ್ಲಭ ಹೇಳ್ತಾನೆ, ಅಣ್ಣ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನೋಡು ನಮ್ಮ ಮೀನಾತಿಗೆ ನೋಡಿ ಹೇಗಿದ್ದಾರೆ ಹೇಳ್ಕೊಂಡು,
ಎಲ್ಲರ ಜೊತೆ ಹೇಗೆ ಹೊಂದ್ಕೊಂಡಿದ್ದಾರೆ ಅದೇ ರೀತಿ ನಿನ್ನ ಹೆಂಡತಿ ಕೂಡ ಬಂದು ಎಲ್ಲರ ಜೊತೆ ಹೊಂದ್ಕೊಳ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಆಯ್ತಾ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇನ್ನು ಮಾಧವನಿಗೆ ಟೆನ್ಷನ್ ಆಗ್ತಾನೆ ಇರ್ತದೆ. ಇಲ್ಲಿ ಈ ಕಡೆ ಅಮ್ಮುಗೂ ಇನ್ನು ಒಂದು ವಾರದಲ್ಲಿ ಮದುವೆ ಅಂತ ಹೇಳ್ಕೊಂಡು ಅವಳಿಗೂ ಟೆನ್ಷನ್ ಆಗ್ತಾ ಇರ್ತದೆ. ಇನ್ನು ಅಮ್ಮು ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ, ಅಂತಿಂತೂ ಒಂದು ವಾರದಲ್ಲಿ ಅಮ್ಮು ಮದುವೆ ಹೇಳ್ಕೊಂಡು ತುಂಬಾನೇ ಖುಷಿಯಾಗಿರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.